ಪರಿಣಾಮ ಏನಾಗ್ತದೆ ಯಾರಿಗೆ ಗೊತ್ತಾಗಲ್ಲ. ಏನಮ್ಮ ಯಾರಿಗೆ ಗೊತ್ತಾಗ ಏನೇನೋ ದೇಶಗಳು ಬರ್ತಾಯ ಅಲ್ಲಿ ಬರ್ತಾಯ ಇಲ್ಲಿ ಬರ್ತಾಯ ಒಂದೊಂದು ಇದನ್ನು ನಾಶನ ಮಾಡಲಿಕ್ಕೆ ದೇವರು ನಿರ್ಣಯ ಮಾಡಿದ್ರೆ ನಾಶನ ಆಗೇ ಆಗ್ತದೆ. ಈಗ ಎಲ್ಲರೂ ಭಕ್ತರಾಗಿ ಇದ್ದವ್ರಿಗೆಲ್ಲ ಸುಖನೇ ಇರ್ತದೆ, ಸಂತೋಷ ಇರ್ತದೆ, ಅವ್ರಿಗೆಲ್ಲ ಆನಂದ ಇರ್ತದೆ, ದೇವರು ಬೆಳೆಸ್ತಾ ಇರ್ತಾನೆ, ಅಭಯ ಕೊಟ್ಟೆ ಇರ್ತಾರೆ. ನಮ್ಮವ್ರನ್ನ ಬಿಟ್ಟು ಮತ್ತು ಏನು ಇರ್ತದೆ ನಾವು ಅಷ್ಟೇ ಎಲ್ಲರೂ ಇರ್ಬೋದು. ಎಲ್ಲರೂ ಎಲ್ಲ ಭಕ್ತರು ಎಲ್ಲ ಏನಾಗ್ತಾರಂತೆ ಎಲ್ಲರೂ ಶ್ರೀ ಸ್ವರೂಪರು ಬಂದಿದ್ದರು, ಎಲ್ಲರೂ ಬಂದಿದ್ದರು, ಭಾಗವತರು ಬಂದಿದ್ದರು, ಎಲ್ಲರೂ ಬಂದಿದ್ದರು. 33 ಕೋಟಿ ದೇವತೆಗಳು ಬಂದಾಗ ಎಲ್ಲರೂ ಮಾನವ ರೂಪದಾಗನೇ ಇದ್ದಾರೆ. ನಾವು ಹೊರಗ ಬಂದಾಗ ಅವ್ರಿಗೇನು ಗೊತ್ತಾಗಲ್ಲ. ಈ ರೂಪ ಏನು ಯಾರಿಗೆ ಗೊತ್ತಾಗಲ್ಲ. ನಾವು ಹೊರಗೆ ಬಂದಾಗ ಅದೆಲ್ಲ ತಿಳಿಸಿ ಜಗತ್ತಿನ ಮೇಲೆ ಧರ್ಮ ಸಂಸ್ಥಾಪನೆ ಮಾಡ್ತಾರೆ, ದೇವರು ತಿಳಿಸ್ತಾ ಇದ್ದಾರೆ. ಅದಕ್ಕೇ ಅಮ್ಮವರು ಇದೆಲ್ಲ ಒಂದು ಗೋಪಿಯಾದ ಇದೆಲ್ಲ ಅಮ್ಮವರು ಏನೇನು ಮಾಡ್ತಾ ಇದ್ದಾರೋ ನೋಡಬೇಕಂತಾರೆ. ಅಲ್ಲಿ ಕಾರಣ ನಾವು ಯಾರಂದರೆ ಅಮ್ಮವ್ರ ಮೇಲೆ ಭಕ್ತಿ ಇದ್ದವರು ಯಾರು ನಮ್ಮ ಮಾಡಬೇಕು. ಮತ್ತು ಈಗ ಇದನ್ನು ಕಾಲದಾಗ ಏನನ್ನ